ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧನ ದೇವತೆ ಎಂದೇ ಪ್ರಸಿದ್ಧನಾದ ಕುಬೇರನಿಗೆ ಪುರಾಣಗಳಲ್ಲಿ 2 ಪುತ್ರರಿದ್ರು ಅನ್ನೋ ಉಲ್ಲೇಖ ಸಿಗುತ್ತೆ. ಕುಬೇರ ಸಂಪತ್ತಿನ ಒಡೆಯ, ನವನಿಧಿಗಳ ರಕ್ಷಕ, ಅಲಕಾಪುರಿಯನ್ನ ತನ್ನ ಯಕ್ಷಲೋಕ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಇದು ಸಾಮಾನ್ಯ ನಗರವಾಗಿರಲಿಲ್ಲ. ದೇವಲೋಕ ಮತ್ತು ಭೂಲೋಕಗಳ ಮಧ್ಯೆ ಇರುವ ದಿವ್ಯ ಐಶ್ವರ್ಯಮಯ ಕ್ಷೇತ್ರವೆಂದು ಪುರಾಣ ಕಥೆಗಳು ಉಲ್ಲೇಖಿಸ್ತವೆ. ಪುರಾಣಗಳಲ್ಲಿ ಹಿಮಾಲಯದ ಉತ್ತರ ಭಾಗದಲ್ಲಿ ಕೈಲಾಸ ಪರ್ವತದ ಸಮೀಪ ಮನುಷ್ಯರಾದವರಿಗೆ ಕಾಣದ ಸೂಕ್ಷ್ಮ ಲೋಕವೆಂದು ವರ್ಣನೆ ಸಿಗುತ್ತೆ. ರತ್ನಗಳಿಂದ ನಿರ್ಮಿತ ಅರಮನೆಗಳು, ಚಿನ್ನದ ಗೋಡೆಗಳು, ಮಣಿಮಯ ರಸ್ತೆ ಮತ್ತು ತೋರಣಗಳು, ಸ್ವಯಂ ಪ್ರಕಾಶಿಸುವ ದೀಪಗಳು, ಯಕ್ಷರು, ಕಿನ್ನರರು, ಗಂಧರ್ವರು ಇಲ್ಲಿ ವಾಸಿಸ್ತಾರೆ. ಅಲಕಾಪುರಿಯ ಸುತ್ತಲೂ 14 ಲೋಕಗಳಲ್ಲೇ ಕಾಣಸಿಗದ ಉದ್ಯಾನಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಚೈತ್ರ ರಥವನ. ಈ ವನದಲ್ಲಿ ಸದಾ ಪುಷ್ಪಿತ ಮರಗಳು, ಸುಗಂಧ ಗಾಳಿ, ಗಂಧರ್ವ ಸಂಗೀತ ಇವುಗಳು ನಿತ್ಯೋತ್ಸವದ ವಾತಾವರಣ ಸೃಷ್ಟಿಸ್ತವೆ. ಇಂತಹ ಅಮೋಘವಾದ ಲೋಕದಲ್ಲಿ ಸಾಕ್ಷಾತ್ ಕುಬೇರನ ಮಕ್ಕಳಾಗಿ ಜನಿಸುವ ಭಾಗ್ಯ ದೊರಕಿತ್ತು ನಳಕುಬೇರ ಮತ್ತು ಮಣಿಗ್ರೀವರಿಗೆ. ಅಪ್ಪನಂತೆ ಮಕ್ಕಳಲ್ಲ, ಮಕ್ಕಳು ಸುಖ ಭೋಗದಲ್ಲಿ ಬೆಳೆದು ಅಹಂಕಾರದ ದುಶ್ಚಟವನ್ನು ಬೆಳೆಸಿಕೊಂಡು ಕಡೆಗೆ ಶಾಪಕ್ಕೆ ಒಳಗಾಗಿ ಭೂಲೋಕದಲ್ಲಿ ಮರಗಳಾಗಿ ಹುಟ್ಟಬೇಕಾಯಿತು. ಎಷ್ಟು ಆಸ್ತಿ, ಅಂತಸ್ತು, ಸಂಪತ್ತು ಇದ್ದರೇನು ಕುಬೇರನಿಗೆ ತನ್ನ ಮಕ್ಕಳನ್ನ ಉಳಿಸಿಕೊಳ್ಳಲಾಗಲಿಲ್ಲ. ಅಷ್ಟಕ್ಕೂ ಆ ಶಾಪವಾದರೂ ಏನು, ಅವರು ಮಾಡಿದ ತಪ್ಪಾದರೂ ಎಂಥದ್ದು, ಮುಂದೆ ಶಾಪ ವಿಮೋಚನೆಯಾಗಿದ್ದೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕುಬೇರನಿಗೆ ಹಲವು ಮಂದಿ ಪುತ್ರರು ಪುತ್ರಿಯರಿದ್ದರೆಂದು ನಾನಾ ಕಥೆಗಳಲ್ಲಿ ಉಲ್ಲೇಖ ಸಿಗುತ್ತೆ. ಅವರಲ್ಲಿ ಪ್ರಮುಖರೆಂದರೆ ನಳಕೂಬರ ಅಥವಾ ನಳಕುಬೇರ ಮತ್ತು ಮಣಿಗ್ರೀವ. ಇವರು ಕುಬೇರ ಮತ್ತು ವೃದ್ಧಿ ಅಥವಾ ಭದ್ರೆಗೆ ಜನಿಸಿದ ಮಕ್ಕಳು. ಇವರಿಬ್ಬರು ನಾರದ ಮುನಿಯ ಶಾಪಕ್ಕೆ ಒಳಗಾಗಿ ದ್ವಾಪರ ಯುಗದಲ್ಲಿ ಮರಗಳಾಗಿದ್ರು ಎಂದು ಭಾಗವತ ಪುರಾಣವು ವಿವರಿಸುತ್ತೆ. ಕೆಲವು ಪುರಾಣಗಳ ಪ್ರಕಾರ ಮಯೂರಾಜ ಎನ್ನುವವನು ಇವರ ಪುತ್ರನೆಂದು ಉಲ್ಲೇಖಿಸಲಾಗಿದೆ. ಹಾಗೆಯೇ ಮೀನಾಕ್ಷಿ ಎಂಬ ಮಗಳೂ ಇದ್ದಳೆಂದು ವಿವರ ಸಿಗುತ್ತೆ. ಶಾಪಗ್ರಸ್ತರಾಗುವುದಕ್ಕೂ ಮುನ್ನ ಸಹೋದರರಿಬ್ಬರು ಕುಬೇರನ ಅಲಕಾಪುರಿ ನಗರದ ಸಂಪತ್ತಿನ ರಕ್ಷಕರಾಗಿದ್ದರು. ಕುಬೇರ ಅಲಕಾಪುರಿಯಲ್ಲಿ ಅಪಾರ ಸಂಪತ್ತು ಮತ್ತು ಐಶ್ವರ್ಯದಿಂದ ಜೀವನ ನಡೆಸುತ್ತಿದ್ದ. ಅವನ ಮಕ್ಕಳಾದ ನಳಕುಬೇರ ಮತ್ತು ಮಣಿಗ್ರೀವರು ದೇವಲೋಕದಲ್ಲಿ ಐಶ್ವರ್ಯ, ವೈಭವ ಮತ್ತು ಸುಖದಲ್ಲಿ ತೇಲುತ್ತಿದ್ದರು. ಅಹಂಕಾರ, ಸಂಪತ್ತಿನ ಮದ, ಮೋಜು ಮಸ್ತಿಯೇ ಇವರ ಬದುಕಾಗಿತ್ತು. ಒಂದು ದಿನ ಇಬ್ಬರು ಸಹೋದರರು ದೇವಕನ್ಯೆಗಳೊಂದಿಗೆ ಮಂದಾಕಿನಿ ನದಿಯಲ್ಲಿ ಮದ್ಯಪಾನ ಮಾಡಿ ವಿಹರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಮಹರ್ಷಿ ನಾರದ ಮಹರ್ಷಿಗಳು ಅಲ್ಲಿಗೆ ಏಕಾಏಕಿ ಆಗಮಿಸಿಬಿಡ್ತಾರೆ. ನಾರದ ಮುನಿಗಳನ್ನು ಕಂಡ ದೇವಕನ್ಯೆಯರು ತಮ್ಮ ಅರೆನಗ್ನ ದೇಹವನ್ನು ಮರೆಮಾಚಲು ಪ್ರಯತ್ನಿಸ್ತಾರೆ. ಸಂಕೋಚದಿಂದಲೇ ವಿನಮ್ರತೆಯಿಂದ ನಮಸ್ಕರಿಸ್ತಾರೆ. ಆದರೆ ನಳಕುಬೇರ ಮತ್ತು ಮಣಿಗ್ರೀವ ಅಹಂಕಾರದಿಂದ ನಾರದರನ್ನ ನೋಡಿಯೂ ನೋಡದಂತೆ ಲೆಕ್ಕಿಸಲೇ ಇಲ್ಲ. ಅಹಂಕಾರದಿಂದಲೇ ಮುಖ ತಿರುವಿ ಕುಳಿತುಕೊಳ್ತಾರೆ. ಈ ದುರ್ನಡತೆಯನ್ನ ಕಂಡ ನಾರದರಿಗೆ ಅಸಮಾಧಾನವಾಗುತ್ತೆ. ಹಣದ ಮದದಿಂದ ಮೆರೆಯುತ್ತಿದ್ದ ಕುಬೇರನ ಮಕ್ಕಳಿಗೆ ಸರಿಯಾದ ಶಾಸ್ತಿ ಮಾಡಿಯೇ ತೀರುತ್ತೇನೆಂದು ಮನದಲ್ಲೇ ದೃಢ ಚಿತ್ತರಾದರು. ನಾರದರು ಹೇಳ್ತಾರೆ, ಐಶ್ವರ್ಯವು ನಿಮಗೆ ವಿನಯವನ್ನು ಕಸಿದುಕೊಂಡಿದೆ. ಹಿರಿಯರು ಬಂದಾಗ ಕೂತಲ್ಲಿ ಕೂತು ಉದ್ದಟತನ ಪ್ರದರ್ಶಿಸಿದ ನಿಮಗೆ ಸರಿಯಾದ ಶಾಸ್ತಿಯಾಗಲೇಬೇಕು. ಇಂದಿನಿಂದ ಈ ಕ್ಷಣದಿಂದಲೇ ನೀವು ಚಲಿಸಲಾಗದ ಮರಗಳಾಗಿ ಜನಿಸಿ ಎಂದು ಶಾಪ ನೀಡಿಬಿಡ್ತಾರೆ ನಾರದ ಮುನಿಗಳು. ಹಾಗಾಗಿ ಇಬ್ಬರು ಸಹೋದರರು ಯಮಲಾರ್ಜುನ ಮರಗಳಾಗಿ ಜನಿಸ್ತಾರೆ. ಆದರೆ ಅಹಂಕಾರ ಕರಗಿ ಪಶ್ಚಾತ್ತಾಪದಿಂದ ನಾರದ ಮುನಿಗಳಲ್ಲಿ ವಿನಮ್ರವಾಗಿ ಬೇಡಿಕೊಳ್ತಾರೆ. ಅವರ ಸನ್ನಡತೆಗೆ ಮೆಚ್ಚಿದ ನಾರದ ಮುನಿಗಳು ಒಂದು ವರವನ್ನು ನೀಡ್ತಾರೆ. ಶ್ರೀಹರಿಯ ಸ್ಪರ್ಶವಾದಾಗ ನಿಮ್ಮ ಶಾಪ ವಿಮೋಚನೆಯಾಗುವುದು ಎನ್ನುತ್ತಾರೆ. ಹೀಗೆ ಕಾಲಕ್ರಮೇಣ ಇಬ್ಬರು ಗೋಕುಲದಲ್ಲಿ 2 ಯಮಲಾರ್ಜುನ ಮರಗಳಾಗಿ ಜನಿಸ್ತಾರೆ. ಹೀಗೆ ಸಹಸ್ರಾರು ವರ್ಷಗಳೇ ಸಂದವು. ಒಂದು ದಿನ ಬಾಲ ಶ್ರೀಕೃಷ್ಣನನ್ನ ತಾಯಿ ಯಶೋದೆ ಸರಪಳಿಯಿಂದ ಕಟ್ಟಿಬಿಡ್ತಾಳೆ. ಆದರೂ ತುಂಟ ಹುಡುಗ ಶ್ರೀಕೃಷ್ಣ ಆ ಸರಳನ್ನೇ ಎಳೆದುಕೊಳ್ಳುತ್ತಾ ಆ ಮರಗಳ ಬಳಿಗೆ ತೆರಳುತ್ತಾನೆ. ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ಆ ಮರಗಳು ಉರುಳಿ ಕುಬೇರನ ಮಕ್ಕಳ ದಿವ್ಯ ರೂಪ ಹೊರಬಂತು. ಕೃಷ್ಣನಿಗೆ ನಮಸ್ಕರಿಸಿ ಶಾಪದಿಂದ ಮುಕ್ತರಾದರು ಎಂಬ ಕಥೆಯೂ ಇದೆ. ಈ ಕಥೆ ಭಾಗವತ ಪುರಾಣದಲ್ಲಿ ಯಮಲಾರ್ಜುನ ಮೋಕ್ಷ ಎಂದು ಕರೀತಾರೆ. ಹೀಗೆ ಅಪ್ಸರೆ ರಂಭಾಳ ನಡುವೆಯೂ ನಳ ಕುಬೇರನ ಕಥೆಯೊಂದಿದೆ.
ರಂಭ ದೇವಲೋಕದ ಅತ್ಯಂತ ಸುಂದರ ಅಪ್ಸರೆಯರಲ್ಲಿ ಒಬ್ಬಳು. ಒಂದು ದಿನ ರಂಭ ನಳ ಕುಬೇರನನ್ನ ಭೇಟಿ ಮಾಡಲು ಹೋಗುತ್ತಿದ್ದಾಗ ದಾರಿಯಲ್ಲಿ ಲಂಕಾಧಿಪತಿ ರಾವಣ ಅವಳನ್ನ ಕಂಡ. ಅವಳ ಮೇಲೆ ಮೋಹಿತನಾಗಿ ರಂಭಾಳನ್ನ ಛೇಡಿಸಲು ಹೋದ. ರಂಭೆ ತನ್ನನ್ನ ನಳ ಕುಬೇರನ ವಧು ಎಂದು ವಿನಂತಿಸಿಕೊಂಡರೂ ರಾವಣ ಕೇಳಲಿಲ್ಲ. ಕಾಮಾಸಕ್ತಿಯಿಂದ ಅಂಧನಾಗಿದ್ದ ರಾವಣ ಅವಳ ಮಾತನ್ನು ಲೆಕ್ಕಿಸದೆ ತೀವ್ರವಾಗಿ ಛೇಡಿಸಿ ಅವಮಾನಿಸಿದ. ಈ ಘಟನೆ ತಿಳಿದ ನಳಕುಬೇರನು ಕ್ರೋಧಿತನಾಗಿ ರಾವಣನಿಗೆ ಶಾಪ ನೀಡಿದ. ಯಾವ ಸ್ತ್ರೀಯನ್ನಾದರೂ ಅವಳ ಇಚ್ಛೆಗೆ ವಿರುದ್ಧವಾಗಿ ಸ್ಪರ್ಶಿಸಿದರೆ ನಿನ್ನ ತಲೆ ತುಂಡು ತುಂಡಾಗಿ ಸಾಯುವೆ ಎಂದು. ಈ ಶಾಪವು ರಾವಣನ ಜೀವನದಲ್ಲಿ ಕೊನೆಯವರೆಗೂ ಅತ್ಯಂತ ಪ್ರಮುಖ ಪಾತ್ರವಹಿಸಿತು. ನಳಕುಬೇರ ಯಕ್ಷರ ಸೇನೆಯ ಮುಖ್ಯಸ್ಥನಾಗಿದ್ದ. ಯಕ್ಷರು ಧನ ನಿಧಿಗಳ ರಕ್ಷಕರು. ಆದ್ದರಿಂದ ನಳಕುಬೇರನಿಗೂ ಧನ ಸಂಪತ್ತಿನ ಮೇಲಿನ ಅಧಿಕಾರವಿತ್ತು. ನಳಕುಬೇರನ ಮತ್ತೊಂದು ಮಹತ್ವದ ಪಾತ್ರ ರಾಮಾಯಣದಲ್ಲೂ ಸಿಗುತ್ತೆ. ಅವರಿಬ್ಬರ ಪ್ರೇಮ ಪ್ರಸಂಗವನ್ನ ಕಥೆಯ ರೂಪದಲ್ಲಿ ವಿವರಿಸೋದು ಕಾಣಸಿಗುತ್ತೆ. ರಂಭೆ ಹಾಗೂ ನಳಕುಬೇರ ಅವರ ಮೊದಲ ಭೇಟಿಯಾಗಿದ್ದರ ಕುರಿತಾದ ಕಥೆಯೊಂದಿದೆ. ಒಮ್ಮೆ ದೇವಲೋಕದ ನೃತ್ಯೋತ್ಸವದಲ್ಲಿ ರಂಭೆ ವೇದಿಕೆಯ ಮೇಲೆ ನೃತ್ಯ ಮಾಡ್ತಿದ್ಲು. ಅವಳ ಹೆಜ್ಜೆಗಳು ಗಾಳಿಯಂತಿದ್ವು, ಕಣ್ಣುಗಳು ಮಿಂಚಿನಂತೆ ಹೊಳೆಯುತ್ತಿತ್ತು. ಅವಳನ್ನ ನೋಡಿದ ತಕ್ಷಣ ನಳಕುಬೇರನ ಮನಸ್ಸು ಸ್ತಬ್ಧವಾಯಿತು. ಉತ್ಸವ ಮುಗಿದ ನಂತರ ನಿಧಾನವಾಗಿ ಹೇಳಿದ, ರಂಭೆ, ನಿನ್ನ ನೃತ್ಯವನ್ನ ನೋಡಿದ ಕ್ಷಣದಿಂದ ನನ್ನ ಹೃದಯ ನನ್ನದಾಗಿ ಉಳಿದಿಲ್ಲ. ಈ ಮಾತನ್ನ ಕೇಳಿದ ರಂಭೆ ಮೃದುವಾಗಿ ನಗುತ್ತಾ ಉತ್ತರಿಸಿದಳು, ಯಕ್ಷಕುಮಾರ, ನಿನ್ನ ದೃಷ್ಟಿಯಲ್ಲಿರುವ ಸತ್ಯ ನನಗೆ ಗೊತ್ತಾಗಿದೆ ಎಂದು ಆತನ ಪ್ರೇಮ ನಿವೇದನೆಯನ್ನ ಕಣ್ಣಿನಲ್ಲಿಯೇ ಅಂಗೀಕರಿಸಿಕೊಳ್ತಾಳೆ. ಆ ದಿನದಿಂದಲೇ ಇಬ್ಬರ ನಡುವಿನ ಮೌನ ಪ್ರೀತಿಯಾಗಿ ಮೊಳಕೆಯೊಡೆದಿತ್ತು. ಅದೊಂದು ಸಂಜೆ ಮುಸುಕಿನ ಸಮಯ. ಸ್ವರ್ಗದ ಮಂದಾಕಿನಿ ನದಿ ಚಂದ್ರ ಪ್ರಕಾಶದಲ್ಲಿ ಬೆಳ್ಳಿ ರೇಖೆಯಂತೆ ಮಿನುಗುತ್ತಿತ್ತು. ದಿವ್ಯ ಗಂಧರ್ವ ಸಂಗೀತ ಗಾಳಿಯಲ್ಲಿ ತೇಲುತ್ತಿತ್ತು. ಆ ನದಿ ತೀರದಲ್ಲಿ ಯಕ್ಷಕುಮಾರ ನಳಕುಬೇರ ನಿಂತಿದ್ದ. ಆತನ ಕಣ್ಣಲ್ಲಿ ನಿರೀಕ್ಷೆ, ಹೃದಯದಲ್ಲಿ ಪ್ರೀತಿ. ಇಂದು ಆತನಿಗೆ ವಿಶೇಷವಾದ ದಿನ. ಅವನ ಹೃದಯವನ್ನ ಕದ್ದ ಅಪ್ಸರೆ ರಂಭ ನಳಕುಬೇರನನ್ನ ಭೇಟಿ ಮಾಡಲು ಬರುತ್ತಿದ್ದಾಳೆ. ಮಂದಾಕಿನಿ ತೀರ, ದೇವವನದ ಪುಷ್ಪವನಗಳು, ಚಂದ್ರ ಪ್ರಕಾಶದ ರಾತ್ರಿ ಇವೆಲ್ಲ ಅವರ ಭೇಟಿಗೆ ಸಾಕ್ಷಿಯಾಗಿದ್ದವು. ರಂಭೆ ನೃತ್ಯದಿಂದ ತನ್ನ ಭಾವನೆಗಳನ್ನು ಹೇಳುತ್ತಿದ್ಲು. ನಳಕುಬೇರ ವೀಣೆಯಿಂದ ಉತ್ತರಿಸುತ್ತಿದ್ದ. ಒಂದು ರಾತ್ರಿ ಚಂದ್ರನು ಮಧ್ಯಾಕಾಶದಲ್ಲಿದ್ದಾಗ ನಳಕುಬೇರನು ಹೇಳಿದ, ರಂಭ, ಸ್ವರ್ಗದ ಎಲ್ಲ ಸಂಪತ್ತಿಗಿಂತಲೂ ನೀನೇ ಅಮೂಲ್ಯವಾದ ವಸ್ತು ಎಂದು. ರಂಭೆಗೆ ಆನಂದ ಬಾಷ್ಪ ತಡೆಯಲಾಗಲಿಲ್ಲ. ನಗುತ್ತಲೇ ಉತ್ತರಿಸಿದಳು, ನಳಕುಬೇರ, ಅಪ್ಸರೆಯರ ಜೀವನ ಅಲೆಗಳಂತೆ, ಆದರೆ ನನ್ನ ಮನಸ್ಸು ನಿನ್ನ ಬಳಿಯೇ ನೆಲೆಸಿದೆ. ಇಬ್ಬರೂ ಒಂದಾಗೋಣವೆಂದು ನಿರ್ಧರಿಸ್ತಾರೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವಿವಾಹದ ಪೂರ್ವ ಸಂಧ್ಯೆ. ರಂಭ ನಳಕುಬೇರನನ್ನ ಭೇಟಿ ಮಾಡಲು ಪುಷ್ಪವನ ದಾರಿಯಲ್ಲಿ ನಡೆಯುತ್ತಿದ್ದಳು. ಆದರೆ ದಾರಿಯಲ್ಲಿ ಅನಿರೀಕ್ಷಿತ ನೆರಳು ನಿಂತಿತ್ತು. ಅದುವೇ ಲಂಕಾಧಿಪತಿ ರಾವಣನದ್ದು. ರಂಭ ವಿನಯದಿಂದ ಹೇಳ್ತಾಳೆ, ನಾನು ನಳಕುಬೇರನ ವಧು, ದಯವಿಟ್ಟು ದಾರಿ ಬಿಡಿ ಎಂದು ವಿನಂತಿಸಿಕೊಳ್ತಾಳೆ. ಆದರೆ ಕಾಮಾಸಕ್ತಿಯಿಂದ ಅಂಧನಾದ ರಾವಣ ಅವಳ ಮಾತು ಕೇಳಲಿಲ್ಲ. ಆ ರಾತ್ರಿ ರಂಭಾಳ ಹೃದಯ ಮುರಿದಿತ್ತು. ಅವಳ ಕಣ್ಣೀರು ದೇವಲೋಕದ ಮೌನವನ್ನ ಚೂರು ಮಾಡಿತ್ತು. ಈ ಘಟನೆ ತಿಳಿದು ನಳಕುಬೇರನ ಹೃದಯದಲ್ಲಿ ದುಃಖ ಮತ್ತು ಕೋಪ ಒಂದೇ ಸಮಯದಲ್ಲಿ ಉರಿದು ಹೋಯಿತು. ಆ ಕ್ಷಣವೇ ಆಕಾಶವನ್ನ ಸಾಕ್ಷಿಯಾಗಿ ಮಾಡಿ ಶಪಥ ಮಾಡಿದ. ಪ್ರೀತಿಯನ್ನ ಅವಮಾನಿಸಿದವನು ತನ್ನ ಅಹಂಕಾರದ ಫಲವನ್ನ ಅನುಭವಿಸಲೇಬೇಕು. ಪರಸ್ತ್ರೀಯ ಇಚ್ಛೆಯ ವಿರುದ್ಧವಾಗಿ ಮುಟ್ಟಿದರೆ ನಿನ್ನ ತಲೆ ಒಳಾಗಿ ಸಾಯಲಿ ಎಂದು ಶಾಪವಿಟ್ಟ. ಆ ಕ್ಷಣದಲ್ಲಿ ನಳಕುಬೇರನು ಕೇವಲ ಪ್ರೇಮಿಯಲ್ಲ, ಪ್ರೀತಿಯ ಗೌರವವನ್ನು ರಕ್ಷಿಸುವ ಧರ್ಮ ಸ್ವರೂಪನಾದ. ರಂಭ ನಳಕುಬೇರನನ್ನ ಭೇಟಿ ಮಾಡ್ತಾಳೆ. ಆಕೆಯ ಕಣ್ಣಾಲಿಗಳು ಕಣ್ಣೀರಿನ ಪ್ರವಾಹಕ್ಕೆ ಸಿಲುಕಿ ಕಡುಗೆಂಪಾಗಿದ್ದವು. ತನ್ನ ಇನಿಯ ನಳಕುಬೇರನನ್ನ ಕಂಡವಳಿಗೆ ಅದೇನೋ ಸಮಾಧಾನ. ಆತನ ಬಿಸಿ ಅಪ್ಪುಗೆಯಲ್ಲಿ ಸಾಂತ್ವನದ ಬಿಸಿಯುಸಿರು ಅವಳನ್ನ ಮತ್ತಷ್ಟು ಚೇತೋಹಾರಿಗೊಳಿಸಿತ್ತು. ನಳಕುಬೇರ ಮೃದುವಾಗಿ ಹೇಳಿದ, ರಂಭ, ಪ್ರೀತಿ ಎಂದಿಗೂ ಸೋಲುವುದಿಲ್ಲ. ಅದು ಕೆಲವೊಮ್ಮೆ ಕಣ್ಣೀರಿನ ಮೂಲಕ ಜಯಿಸುತ್ತದೆ ಎಂದು ಆಕೆಯನ್ನ ಆಲಂಗಿಸಿಕೊಂಡ. ರಂಭ ಅವನ ಕೈ ಹಿಡಿದು ಉತ್ತರಿಸ್ತಾಳೆ, ನಮ್ಮ ಪ್ರೀತಿ ನೃತ್ಯವಲ್ಲ, ಅದು ಆತ್ಮಗಳ ಸಂಗಮ ಎಂದಾಗ ಆಗಸದಲ್ಲಿ ಚಂದ್ರನು ಮೌನ ಸಾಕ್ಷಿಯಾಗಿ ನಿಂತಿದ್ದ. ಗಾಳಿ ಪುಷ್ಪ ಸುಗಂಧ ಹೊತ್ತು ಹರಿಯುತ್ತಿತ್ತು. ಪ್ರೀತಿ ನೋವಿನ ಮೂಲಕವೂ ಅಮರವಾಗುತ್ತೆ ಎಂಬುದನ್ನು ದೇವಲೋಕ ಆ ರಾತ್ರಿ ಅರಿತುಕೊಂಡಿತ್ತು. ದೇವಲೋಕದ ಅಪ್ಸರೆಗಳು ರಂಭಾಳ ಸುತ್ತ ನೆರೆದಿದ್ರು.
ಕೆಲವರು ರಂಭೆಗೆ ಧೈರ್ಯ ನೀಡಿದರೆ ಕೆಲವರು ಕೋಪದಿಂದ ಒರಿದು ಹೋದರು. ಇನ್ನು ಕೆಲವರು ತಮ್ಮ ಸುರಕ್ಷತೆ ಬಗ್ಗೆ ಆತಂಕಗೊಂಡರು. ಘಟನೆ ಗಂಭೀರವಾಗಿದ್ದರಿಂದ ದೇವತೆಗಳು ಸಭೆ ಸೇರ್ತಾರೆ. ಸಭೆಗೆ ಸ್ವರ್ಗರಾಜ ಇಂದ್ರ, ಧನದೇವತೆ ಕುಬೇರ ಹಾಗೂ ದೇವರ್ಷಿ ನಾರದ ಮಹರ್ಷಿಗಳು ಹಾಜರಿದ್ದರು. ಸಭೆಯಲ್ಲಿ 3 ಪ್ರಮುಖ ಅಭಿಪ್ರಾಯಗಳು ಕೇಳಿಬಂದವು. ಇಂದ್ರನು ಚಿಂತೆಯಿಂದ ಹೇಳಿದ, ರಾವಣನಿಗೆ ಬ್ರಹ್ಮನ ವರಗಳಿವೆ. ನೇರ ಯುದ್ಧ ದೇವಲೋಕಕ್ಕೂ ಅಪಾಯ, ಅಂದರೆ ತಕ್ಷಣದ ಪ್ರತೀಕಾರ ಸಾಧ್ಯವಿಲ್ಲ ಎಂದು. ನಂತರ ಕುಬೇರನ ಮನದಲ್ಲಿ 2 ಭಾವನೆಗಳು ಮೂಡಿದವು. ಒಂದು, ಮಗನ ಧರ್ಮರಕ್ಷಣೆ ಬಗ್ಗೆ ಹೆಮ್ಮೆ, ಮತ್ತೊಂದು, ರಾವಣನ ವಿರುದ್ಧ ನಿಂತನಲ್ಲ ಅನ್ನೋ ವೈಯಕ್ತಿಕ ನೋವು. ಕುಬೇರನು ಮೌನವಾಗಿ ಹೇಳಿದ, ಧರ್ಮದ ಬೀಜ ಬಿತ್ತಲಾಗಿದೆ, ಕಾಲವೇ ಫಲ ನೀಡುತ್ತದೆ ಎಂದು. ಕೊನೆಗೆ ನಾರದರು ಶಾಂತವಾಗಿ ನಗುತ್ತಲೇ ಉತ್ತರಿಸಿದರು, ಪ್ರತಿಯೊಂದು ಘಟನೆ ವಿಶ್ವ ಯೋಜನೆಯ ಭಾಗ. ಈ ಶಾಪ ಭವಿಷ್ಯದ ಮಹಾಯುದ್ಧದ ಬೀಜ ಎಂದ ನಾರದರ ಮಾತು ಸಭೆಯಲ್ಲಿ ಗಾಢವಾದ ಮೌನ ತಂದಿತ್ತು. ಕಾಲಕ್ರಮದಲ್ಲಿ ರಂಭಾಳ ದುಃಖ ಮೌನ ಗೌರವವಾಗಿ ಬದಲಾಯಿತು. ಅಪ್ಸರೆಯರು ರಂಭಾಳನ್ನ ಕೇವಲ ನೃತ್ಯಗಾರ್ತಿಯಾಗಿ ಮಾತ್ರವಲ್ಲ, ಧರ್ಮ ರಕ್ಷಣೆಗೆ ಕಾರಣವಾದ ವ್ಯಕ್ತಿಯಾಗಿ ದೃಷ್ಟಿಸಲು ಪ್ರಾರಂಭಿಸ್ತಾರೆ. ನಳಕುಬೇರನ ಶಾಪ ದೇವಲೋಕದಲ್ಲಿ ಒಂದು ನಿಯಮವಾಗಿ ಬದಲಾಯಿತು. ಹೀಗೆ ಕುಬೇರನ ಮಗನ ಕಥೆಯು ಪುರಾಣ ಕಥೆಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇವಿಷ್ಟು ಕುಬೇರನ ಮಕ್ಕಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.